ಈ ಸ್ವೀಟ್ ಹೆಸರು ಕಲ್ಕಲ ಅಂತ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಇವಾಗ ಒಂದು 6ರಿಂದ 7 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಇದು ಅರ್ಧ kgಗೆ ಮಾಡ್ತಾ ಇರುವಂತಹ ಕಲ್ಕಲ ಇದು. ತುಪ್ಪ ಸ್ವಲ್ಪ ಬಿಸಿ ಆಗಲಿ. ಈಗ ಬಿಸಿಯಾಗಿದೆ. ಈಗ ಒಂದು ಬೌಲ್ಗೆ 2 ಕಪ್ ಮೈದಾ ಹಾಕ್ತಾಯಿದ್ದೀನಿ. ಈ ಒಂದು ಮೈದಾ ಅಳತೆ ಬಂದು ಅರ್ಧ kg ಇದೆ. ಈಗ ಕಾಯಿಸಿಟ್ಟಿರುವಂತಹ ಈ ತುಪ್ಪವನ್ನು ಇದಕ್ಕೆ ಸೇರಿಸಬೇಕು. ಸೇರಿಸಿದ ನಂತರ ಇದೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕು. ಕೈಯಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸರಿ ಇದನ್ನು ಉಂಡೆ ಮಾಡಿ ನೋಡಬೇಕು. ಉಂಡೆ ಬರ್ತಾ ಇದೆ ಅಂತ ಅಂದರೆ ಕರೆಕ್ಟಾಗಿದೆ ಈ ಒಂದು ಕನ್ಸಿಸ್ಟೆನ್ಸಿ ಅಂತ. ಸೊ ಬರ್ತಾ ಇದೆ. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಯಾವ ಪಾತ್ರೆಯಲ್ಲಿ ಅಳತೆ ತೊಗೊಂಡಿರ್ತೀರೋ ಆ ಪಾತ್ರೆಯಲ್ಲಿ 2 ಕಪ್ ಮೈದಾ ತೊಗೊಂಡಿದ್ರೆ ಅದಕ್ಕೆ ಅರ್ಧ ಕಪ್ಪು ಪುಡಿ ಸಕ್ಕರೆಯನ್ನು ಸೇರಿಸಬೇಕು. ಒಂದು ವೇಳೆ ನಿಮಗೆ ಸ್ವಲ್ಪ ಶುಗರ್ ಜಾಸ್ತಿ ಬೇಕು ಅನ್ನೋದಾದರೆ 3/4 ಭಾಗ ಪುಡಿ ಸಕ್ಕರೆಯನ್ನು ಸೇರಿಸಿ. ಒಂದು 1/2 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕಿದ್ದೀನಿ. ವೆನಿಲಾ ಎಸೆನ್ಸ್ ಬದಲು ನಾವು ಏಲಕ್ಕಿ ಪೌಡ್ರನ್ನು ಕೂಡ ಸೇರಿಸ್ಬೋದು. ಅದಾದ ನಂತರ ಚಿಟಿಕೆ ಉಪ್ಪನ್ನು ಹಾಕಿದ್ದೀನಿ. ನಂತರ ಒಂದು ಮೊಟ್ಟೆಯನ್ನು ತಗೊಂಡಿದ್ದೀನಿ. ಅರ್ಧ kg ಮಾಡ್ತಾ ಇರೋದು, ಅದಕ್ಕೆ ಒಂದು ಮೊಟ್ಟೆಯನ್ನು ಹಾಕಿದ್ದೀನಿ. ನಾನು ಈಗ ಸಂಪೂರ್ಣವಾಗಿ ಹಾಲನ್ನು ಹಾಕಿ ಈ ಮಿಶ್ರಣವನ್ನು ನಾನೀಗ ಒಂದು ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಪೂರಿ ಹಿಟ್ಟು ಮಾಡ್ತೀವಲ್ಲ, ಸೊ ಅದೇ ರೀತಿ ಪೂರಿ ಹಿಟ್ಟಿನ ಹದಕ್ಕೆ ಈ ಮಿಶ್ರಣವನ್ನು ನಾವು ಮಿಕ್ಸ್ ಮಾಡಿಟ್ಕೋಬೇಕು. ಈಗ ಒಂದು 10 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿಟ್ಟು ನೆನೆಯಲಿಕ್ಕೆ ಬಿಡೋಣ. ಈಗ 10 ನಿಮಿಷ ಆಗಿದೆ. ಈಗ ನಾವು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು. ಇದನ್ನು ಜಾಸ್ತಿ ಹೊತ್ತು ಗಾಳಿಯಲ್ಲಿ ಹಾಗೆ ಬಿಡಬಾರ್ದು. ಬಿಟ್ಟರೆ ಅದು ಒಣಗೋಗ್ಬಿಡುತ್ತೆ ಹಿಟ್ಟು. ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ಈ ರೀತಿ ಉಂಡೆ ಮಾಡಿಕೊಂಡು ಕರೆಕ್ಟಾದ ಉಂಡೆ ಹದಕ್ಕೆ ತಂದು ಅದನ್ನು ಈ ರೀತಿ ಫೋರ್ಕ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದರ ಮೇಲ್ಗಡೆ ಇದನ್ನು ಈ ರೀತಿ ಸ್ವಲ್ಪ ಅಮುಕಬೇಕು. ಈ ರೀತಿ ಅಮುಕಿದ ನಂತರ ಅದನ್ನು ನಾವು ನಿಧಾನವಾಗಿ ಮಡಚ್ಕೊಳ್ಬೇಕು. ಮಡಚ್ಕೊಂಡಾಗ ಆ ಕಲ್ಕಲ ಶೇಪ್ ಕರೆಕ್ಟಾಗಿ ಬರುತ್ತೆ. ಒತ್ತಿ ಇದನ್ನು ಪ್ರೆಸ್ ಮಾಡಿದಾಗ ಮಾತ್ರ ಈ ರೀತಿ ಆ ಸ್ಪೂನ್ದು ಏನಿದೆ ಆ ಫೋರ್ಕ್ದು ಆ ಲೈನ್ಸ್ ಇದ್ರ ಮೇಲ್ಗಡೆ ಅಪಿಯರ್ ಆಗುತ್ತೆ. ಕೆಲವೊಬ್ಬರು ಹೊಸ ಬಾಚಣಿಗೆ ಮೇಲೆ ಇಟ್ಟು ಕೂಡ ಮಾಡ್ತಾರೆ. ಬಟ್ ನಾನಿಲ್ಲಿ ಈ ಒಂದು ಫೋರ್ಕ್ನ ಸಹಾಯದಿಂದ ಎಲ್ಲ ಕಲ್ಕಲವನ್ನು ಮಾಡಿಟ್ಟಿದ್ದೀನಿ. ಸೊ ಪ್ರತಿಯೊಂದನ್ನು ಮಾಡಬೇಕಾದ್ರೂ ಕೂಡ ಈ ರೀತಿ ಮಾಡಿದ ನಂತರ ಸ್ವಲ್ಪ ಪ್ರೆಸ್ ಮಾಡಬೇಕು. ಯಾಕೆ ಅಂದರೆ ಅದು ಬಿಟ್ಕೊಂಡು ಬಂದುಬಿಡುತ್ತೆ ಎಣ್ಣೆ ಒಳಗೆ ಹೋದಾಗ. ಆದ್ದರಿಂದ ಹಿಂದುಗಡೆ ಆ 2 ತುದಿಗಳನ್ನು ಕರೆಕ್ಟಾಗಿ ಅಮುಕಿ ಅದನ್ನು ನೀಟಾಗಿ ಆ ಶೇಪ್ನಲ್ಲಿ ತಂದಿಡಬೇಕು. ಈ ಒಂದು ರೆಸಿಪಿಗೆ ವೆಜಿಟೇರಿಯನ್ಸ್ ಯಾರಿರ್ತೀರ ಮೊಟ್ಟೆಯನ್ನು ಸ್ಕಿಪ್ ಮಾಡಿದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಅದರ ಬದಲು ಸ್ವಲ್ಪ ತುಪ್ಪವನ್ನು ಜಾಸ್ತಿ ಹಾಕಿ. ಪ್ರತಿಯೊಂದು ಕಲ್ಕಲಗಳನ್ನು ಮಾಡಿದ ನಂತರ ಇದನ್ನೆಲ್ಲವನ್ನು ನಾವು ಮುಚ್ಚಿಡಬೇಕು. ಆ್ಯಕ್ಚುಲಿ ಯಾಕೆ ಅಂದರೆ ಗಾಳಿಗೆ ಹಾರಿತು ಅಂದರೆ ಅದು ಹೊರಟಾಗ್ಬಿಡುತ್ತೆ. ಕಲ್ಕಲ ಕರೀಲಿಕ್ಕೋಸ್ಕರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಈಗ ಮುಚ್ಚಿಟ್ಟಿರುವಂತಹ ಎಲ್ಲ ಕಲ್ಕಲಗಳನ್ನು ಈಗ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ಅಷ್ಟು ಕಲ್ಕಲಗಳನ್ನು 3 ಬ್ಯಾಚಾಗಿ ನಾನು ಡಿವೈಡ್ ಮಾಡಿ ಎಣ್ಣೆಯಲ್ಲಿ ಕರೆದಿದ್ದೀನಿ. ನೀವು ಎಣ್ಣೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕರಿಬೇಕು. ಒಂದು ವೇಳೆ ನೀವೇನಾದ್ರೂ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಬೆಂದ್ಬಿಡುತ್ತೆ, ಆದರೆ ಒಳಗಡೆ ಬೆಂದಿರಲ್ಲ. ಆದ್ದರಿಂದ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ನಿಧಾನವಾಗಿ ಈ ರೀತಿ ಕಲರ್ ಬರುವಾಗ ತಿರುಗಿಸ್ಕೋಬೇಕು. ಹಾಗೆ ಬೇಯಲಿ ಅಂತ ಹೇಳಿ ಹಾಗೆ ಎಣ್ಣೆಯೊಳಗೆ ಬಿಟ್ಟರೆ ಒಂದು ಕಡೆ ಬೆಂದಿರುತ್ತೆ, ಮತ್ತೊಂದು ಕಡೆ ಬೆಂದಿರಲ್ಲ. ಆದ್ದರಿಂದ ಈ ರೀತಿ ಸೌಟ್ನ ಸಹಾಯದಿಂದ ಇದನ್ನು ತಿರುವು ಹಾಕ್ತಾ ಇರಬೇಕು. ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಮಾಡಬೇಕು. ಹೈ ಫ್ಲೇಮ್ಲಿಟ್ಟರೆ ಖಂಡಿತ ಕಪ್ಪಾಗಿಬಿಡುತ್ತೆ. ನೋಡಿ, ಈಗ ಹೊಂಬಣ್ಣ ಬಂದಿದೆ, ಈ ರೀತಿ ಬಂದಿದೆ. ಮತ್ತು ಒಳಗಡೆ ಒಂದು ಗರಿ ಆದಂತಹ ಲೇಯರ್ ಕೂಡ ಆಗಿದೆ. ಸೊ ಈಗ ಎಣ್ಣೆಯೊಳಗಿಂದ ಇದನ್ನು ತೆಗೆಯುವಂಥದ್ದೇ. ಒಂದು ವೇಳೆ ನಿಮಗೆ ಇದಕ್ಕಿಂತ ಚಿಕ್ಕದಾದಂತಹ ಕಲ್ಕಲ ಬೇಕು ಅಂದರೆ ಈ ಹಿಟ್ಟನ್ನು ಉಂಡೆ ಮಾಡಬೇಕಾದ್ರೆ ಹಿಟ್ಟನ್ನು ಸ್ವಲ್ಪ ಸಣ್ಣ ಗೋಳಿ ಆಕಾರದಲ್ಲಿ ತಗೊಂಡು ಮಾಡಿ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ.
ಈಗ ನೋಡಿ ಎಲ್ಲ ಕಲ್ಕಳ ಸಿದ್ಧವಾಗಿದೆ. ಇದನ್ನು ನಾವಿವಾಗ ತೆಗೆದಿಡೋಣ. ಇದು ಒಳಗಡೆ ಸಾಫ್ಟಾಗಿರುತ್ತೆ, ಮೇಲ್ಗಡೆ ಲೇಯರು ಗರಿ ಗರಿಯಾಗಿರುತ್ತೆ. ಇದನ್ನು ತಿನ್ನಬೇಕಾದ್ರೆ ತುಂಬಾ ರುಚಿಯಾಗಿರುತ್ತೆ, ಒಂದು ರೀತಿ ಬಿಸ್ಕೆಟ್ ತಿಂದ ಹಾಗೆ ಇರುತ್ತೆ. ಈಗ ಸೆಕೆಂಡ್ ಬ್ಯಾಚನ್ನ ಹಾಕ್ತಾಯಿದ್ದೀನಿ. ಎಣ್ಣೆ ಒಳಗೆ ಹಾಕುವಾಗ ತುಂಬ ಬಬಲ್ಸ್ ಬರ್ತಾಯಿದೆ. ಇದಕ್ಕೆ ಕಾರಣ ಏನು ಅಂದರೆ ನಾವು ಮೊಟ್ಟೆಯನ್ನು ಬಳಸಿರ್ತೀವಲ್ಲ ಆದ್ದರಿಂದ. ಸೊ ಈಗ ನಾವು ರೆಡಿ ಮಾಡಿಟ್ಟಿರುವಂತಹ ಕಲ್ಕಲ ಮಾಡಲು ರೆಡಿಯಾಗಿದೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಸ್ವೀಟು. ಒಂದು ಸರಿ ಮನೇಲಿ ಟ್ರೈ ಮಾಡಿ. ನಾನು ಆ್ಯಕ್ಚುಲಿ 2 ಕಪ್ ಮೈದಾಗೆ ಅರ್ಧ ಕಪ್ ಪುಡಿ ಸಕ್ಕರೆಯನ್ನು ಬಳಸಿದ್ದೆ. ಸೊ ಈ ಕಲ್ಕಲ ಮೇಲೆ 1 ಸ್ಪೂನ್ ಪುಡಿ ಸಕ್ಕರೆಯನ್ನು ಒಂದು ಚಳ್ನಿ ಸಹಾಯದಿಂದ ಈ ರೀತಿ ಉದುರಿಸ್ತಾ ಇದ್ದೀನಿ. ಸೊ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ, ಈವನ್ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಒಂದು ವೇಳೆ ನೀವೇನಾದ್ರೂ 3/4 ಭಾಗ ಸಕ್ಕರೆಯನ್ನು ಯೂಸ್ ಮಾಡಿದರೆ ಇದನ್ನು ಸ್ಕಿಪ್ ಮಾಡಿ. ಈ ರೀತಿ ಮಾಡೋದು ಬೇಡ, ಯಾಕಂದರೆ ತುಂಬ ಸ್ವೀಟ್ ಆಗಿಬಿಡುತ್ತೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ. ಚೆನ್ನಾಗಿ ಬಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.